ಮತ್ತೆ ಮುಂದೆ ಏನು ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದೀಯಪ್ಪ? ನಂದು ಬಟ್ಟೆ ಅಂಗಡಿ ಇದೆಯಲ್ಲ ಅಂಕಲ್, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಮದುವೆ ಆದಮೇಲೆ ಶೀಲಾನು ಬಟ್ಟೆ ಅಂಗಡಿ ಮತ್ತೆ ಮನೇನ ಎರಡೂ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೀನಿ ಅಂಕಲ್. ಇನ್ನೂ ಲೇಟ್ ಏನಪ್ಪ ನಿನ್ನ ಮಗಳನ್ನ ತೋರಿಸೋದು? ಇಲ್ಲ ಇರಪ್ಪ, ರೆಡಿ ಆಗೋಳೆ. ಅವ್ರ ಅಮ್ಮನ ಕಾಫಿ ಏನೋ ಮಾಡೋಳೆ ಅಂತ ಎತ್ಕೊಂಡು ಬರ್ತಾಳೆ. ನೋಡಿಯ ಇಲ್ಲಿಗೆ ಹೋಗ್ತೀಯ? ಶೀಲಾ ಶೀಲಾ, ಕಾಫಿ ಎತ್ಕೊಂಡು ಬಾಮ್ಮ. ಯಾಕೆ ನಿಮ್ಮ ಮಗಳಿಗೆ ಕಾಫಿ ಮಾಡೋಕ್ಕೂ ಬರಲ್ವಾ? ಅವ್ರ ಅಮ್ಮನ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಹಂಗೇನಿಲ್ಲ ಕಣಪ್ಪ, ನಾವು ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ ಮಗಳನ್ನ. ಮನೆ ಅಡುಗೆ ಯಾವುದಕ್ಕೂ ನಾವು ಹಚ್ಚಿಲ್ಲ. ಹಂಗಂದ್ರೆ ಹೆಂಗಪ್ಪ? ನಮ್ಮ ಮನೇಲಿ ಬಂದ್ರೆಲ್ಲ ಮಾಡಬೇಕಾಗುತ್ತೆ. ನಮ್ಮ ಮನೇಲೂ ಯಾರಿದ್ದಾರೆ ಮಾಡೋರು? ಏನಮ್ಮ ಒಂದೇ ಲೋಟ ಕಾಫಿ ತಗೊಂಬಂದಿದೀಯಾ? ನಮಗೆಲ್ಲ ಇಲ್ವಾ ಕಾಫಿ? ಹಾಗೇನಿಲ್ಲ ಅಂಕಲ್, ಎಲ್ಲರಿಗೂ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದಾಗಿ ಸರ್ವ್ ಮಾಡೋಣ ಅಂತ ಕೈಯಾರೆ. ವಾವ್, ಕಾಫಿ ಶೀಲಾ ಅಷ್ಟೇ ಸೂಪರ್ ಆಗಿದೆ. ನೋಡ್ದೇನಪ್ಪ ನನ್ನ ಮಗ ನಿನ್ನ ಮಗಳು ಮಾಡಿರೋ ಕಾಫಿನ ಹಾಗೆ ಇಷ್ಟಪಟ್ಟಿದ್ದಾನೆ ಅಂದರೆ ಅರ್ಥ ನಿನ್ನ ಮಗಳೂ ಇಷ್ಟಪಟ್ಟಿದ್ದಾನೆ ಅಂತ ಅನ್ಕೊತೀನಿ. ತಗೊಳ್ಳಿ ಅಂಕಲ್, ನಿಮಗೆ ಕಾಫಿ ಹೇಗಿದೆ ನೋಡಿ ನೀವು. ಕಾಫಿ ಏನೋ ಚೆನ್ನಾಗಿದೆ ಬಿಡಮ್ಮ, ಕಾಫಿ ಇರಲಿ. ನಿನಗೆ ನಮ್ಮ ಹುಡುಗನ ಒಪ್ಗೆನಾ? ನಂದೇನಿಲ್ಲ ಅಂಕಲ್, ನಮ್ಮಮ್ಮ ಅಪ್ಪ ಹಿಂಗೆ ಹೇಳ್ತಾರೋ ನಾನು ಹಾಗೆ ಕೇಳೋದು. ಪರವಾಗಿಲ್ಲ ಕಣಪ್ಪ, ಮಗಳನ್ನು ತುಂಬ ಸಂಸ್ಕಾರದಿಂದ ಬೆಳೆಸಿದೀಯಾ? ಹಾಗೇನಿಲ್ಲಪ್ಪ, ನಾವೇ ಹಿಂಗೋ, ನನ್ನ ಮಗಳು ಹಾಗೆ ಅದೇ ಥರನೇ. ಅಂದಂಗೆ ಹುಡುಗ ಹುಡುಗಿಗೆ ಇಬ್ರಿಗೂ ಒಪ್ಪಿಗೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಎಂಗೇಜ್ಮೆಂಟು ಅದೆಲ್ಲ ಏನು ಬೇಡ, ಒಂದೇ ಸರಿ ಮದುವೆನಲ್ಲೇ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಏನಂತೀರಾ? ಆದಷ್ಟು ಬೇಗ ಈ ತಿಂಗಳೊಳಗೇ ಮುಹೂರ್ತ ನೋಡಿಬಿಟ್ಟು ಮದುವೆ ಮಾಡಿಬಿಡೋಣ ಅಂತೀನಿ. ಅದು ಹಿಂಗಪ್ಪ, ಇಷ್ಟು ಬೇಗ? ನಾವು ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಲ್ಲಪ್ಪ ಹುಡುಗಿ ಕಡೆಯವರಾಗಿ. ನೋಡಪ್ಪ, ನಮಗೆ ಹುಡುಗಿ ಮುಖ್ಯ. ನೀವೇನು ಕೊಡೋದು ಬಿಡೋದು ವರದಕ್ಷಿಣೆ ವರೋಪಚಾರ ನಮಗೇನು ಬೇಡ. ನಿಮ್ಮ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ನಮಗಷ್ಟೇ ಸಾಕು. ನೀವು ಹಂಗೆ ಅಂತೀರಪ್ಪ, ನಾವೆಲ್ಲ ಹಂಗೆ ಕಳ್ಸೋಕ್ಕಾಗುತ್ತಾ? ಏನೋ ನಮಗಿರೋದು ಒಬ್ಬಳೇ ಮಗಳು, ನಾವು ಏನೋ ಅಷ್ಟೋ ಇಷ್ಟು ಕೊಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಲ್ಲ. ಹೌದ್ರಿ ಅಣ್ಣವ್ರೆ, ನೀವೇನೋ ಹಂಗೆ ಅಂತೀರಿ ಏನು ಬೇಡ ಅಂತ. ನಮಗೆ ಹಂಗೆ ಕಳ್ಸೋಕೆ ಮನ್ಸು ಬರುತ್ತಾ? ನಾವು ಏನಾದರೂ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಏನೋ ಅಷ್ಟೋ ಇಷ್ಟೋ ಮಾಡಿಸ್ಬೇಕಲ್ವಾ? ಆಯ್ತಮ್ಮ, ನಿಮ್ಮ ಖುಷಿ ಏನಿದೆ ನೀವು ಕೊಡಿ, ನಾವೇನು ಬೇಡನಲ್ಲ. ನಮ್ಮ ಹುಡುಗನಿಗೆ ನೀವೇನು ತೊಗೊಂಬರೋಬೇಕು ಅನ್ನೋ ಗೋಜಿಗೇನು ಹೋಗೋಕ್ಕೆ ಹೋಗಬೇಡಿ. ಎಲ್ಲ ನಮ್ಗೆ ದೇವ್ರು ಕೊಟ್ಟಿದ್ದಾನೆ. ನಿಮ್ಮ ಮಗಳಿಗೆ ನಿಮ್ಮ ಖುಷಿ, ನೀವೇನಾದರೂ ಕೊಡೋದು ಮಾಡೋದಿದ್ರೆ ನೀವು ಮಾಡಿ. ಇರಪ್ಪ, ಒಂದು ಶಾಸ್ತ್ರಿಗಳಿಗೆ ಒಂದು ಫೋನ್ ಮಾಡಿ ಕೇಳಿಬಿಡ್ತೀನಿ. ಇದೇ ತಿಂಗಳಲ್ಲಿ ಯಾವುದು ಡೇಟ್ ಚೆನ್ನಾಗಿದೆ ಮುಹೂರ್ತ, ಮತ್ತು ಛತ್ರ ಎಲ್ಲ ಅಡ್ವಾನ್ಸ್ ಬುಕ್ ಮಾಡಿಬಿಡೋಣ. ಮಾಡಪ್ಪ, ಮತ್ತು ಕೇಳ್ಕೊಂಬಿಡೋಣ. ಮತ್ತು ನಮ್ಮ ಡೇಟಿಗೆ ಸಿಗಬೇಕಲ್ಲ ಯಾವುದಾದ್ರೂ. ಹಲೋ ಶಾಸ್ತ್ರಿಗಳೇ, ನಮ್ಮ ಮಗಳಿಗೆ ಒಂದು ಇದೇ ತಿಂಗಳಲ್ಲಿ ಒಂದು ಡೇಟ್ ಒಂದು ಫಿಕ್ಸ್ ಮಾಡಬೇಕಾಗಿತ್ತು. ನೋಡಿ ಹಂಗೆ ಹೇಳ್ತೀರಾ? ನಿಮಗೆ ಯಾವ ಡೇಟ್ ಬೇಕಾಗಿತ್ತು? ಇವಾಗ ಸುಮಾರು ಡೇಟ್ಗಳಿದ್ದಾವೆ. ಇದೇ ತಿಂಗಳು 22ನೇ ತಾರೀಕಿದೆ, ಇದೇ ತಿಂಗಳು 28 ಇದೆ, ಇದೇ ತಿಂಗಳು 17ನೇ ತಾರೀಕಿದೆ. ಯಾವುದು ನೋಡಿ ಹೇಳಿ ನನಗೆ. ನಮಗೆ ಇದೇ ತಿಂಗಳು 22ನೇ ತಾರೀಕಾದರೆ ಒಂದು ಗೊತ್ತೇ ಶಾಸ್ತ್ರಿಗಳೇ, 22ನೇ ತಾರೀಕು ಮುಹೂರ್ತ ಹಂಗೆ ಫಿಕ್ಸ್ ಮಾಡಿಬಿಡಿ. ಸರಿ, ಶುಭ ಲಗ್ನ 22ನೇ ತಾರೀಕು ಇದೇ ತಿಂಗಳು. ನಾವು ಗಂಡು ಹೆಣ್ಣು ಒಂದು ಶುಭ ಲಗ್ನವನ್ನು ಮಾಡಿ ಮುಗಿಸ್ಬಿಡೋಣ. ಅಷ್ಟು ಮಾಡಿ. ಇದೊಂದು ಟೆನ್ಷನ್ ಕಡಿಮೆ ಆಗೋಯ್ತು. ಇದೇ ತಿಂಗಳು 22ನೇ ತಾರೀಕು ಮದುವೆ ಮಾಡಿ ಮುಗಿಸ್ಬಿಡೋಣ. ಆಯ್ತಪ್ಪ, ಇದೇ ತಿಂಗಳು 22ನೇ ತಾರೀಕು ಮದುವೆ ಮಾಡಿಬಿಡೋಣ. ಸರಿ, ನಾವಿನ್ನು ಬರ್ತೀವಿ. ಮತ್ತು ಮದುವೆ ಅರೇಂಜ್ಮೆಂಟ್ ಎಲ್ಲ ಬಟ್ಟೆ ಅದು ಇದು ಎಲ್ಲ ನೋಡಬೇಕಲ್ಲ. ಮತ್ತು ನೀವು ಯಾವಾಗ ಬರ್ತೀರಾ ಸೀರೆ ಎಲ್ಲ ತಗೊಳ್ಳೋಕ್ಕೆ? ಒಂದು 15ನೇ ತಾರೀಕು ಅಥವಾ 16ನೇ ತಾರೀಕು ಹೋಗೋಣ. ಹೋಗಿ ಇವನಿಗೆ ಬಟ್ಟೆ, ಅವ್ರಿಗೆ ಸೀರೆಗಳು ಏನೇನು ಮಾಡ್ತಾರೋ ತೊಗೊಂಡ್ಲಿ. ಈ ಹೆಣ್ಮಕ್ಳದೆಲ್ಲ ನಮಗೆ ಒಂದು ಸ್ವಲ್ಪ ತಲೆನೋವೆ. ಅವ್ರು ಏನು ಶಾಪಿಂಗ್ ಮಾಡ್ತಾರೆ ಮಾಡಲಿ.